ನಾಳೆ ನಟ ದರ್ಶನ್ನ ವಿಚಾರದಲ್ಲಿ ರೆಗ್ಯುಲರ್ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ಕಾಟೇರನಿಗೆ ಜಾಮೀನು ಸಿಗುತ್ತಾ ಅಥವಾ ಜೈಲೇ ಫಿಕ್ಸ್ ಆಗುತ್ತೆ? ದರ್ಶನ್ ಮಧ್ಯಂತರ ಜಾಮೀನು ಮುಂದುವರಿಯುತ್ತಾ? ನಾಳೆ ಮಧ್ಯಾಹ್ನ 2:30ಕ್ಕೆ ನಟ ದರ್ಶನ್ ಜಾಮೀನು ತೀರ್ಪು ಪ್ರಕಟವಾಗುತ್ತೆ. ತೀರ್ಪು ಪ್ರಕಟಿಸಲಿದ್ದಾರೆ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ. ದರ್ಶನ್ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದಾರೆ, ಎರಡನೇ ಆರೋಪಿಯಾಗಿದ್ದಾರೆ. ಮಧ್ಯಂತರ ಜಾಮೀನು ಮುಂದುವರಿಸುವ ವಿಚಾರದಲ್ಲೂ ಕೂಡ ದರ್ಶನ್ ಪರ ವಕೀಲರು ವಾದವನ್ನು ಮಂಡಿಸಿದ್ರು. ಮಧ್ಯಂತರ ಜಾಮೀನನ್ನು ರದ್ದು ಮಾಡಬೇಕು ಅಂತ ಸರ್ಕಾರಿ ವಕೀಲರು ಕೂಡ ವಾದವನ್ನು ಮಂಡಿಸಿದ್ರು. ವಾದ ಮತ್ತು ಪ್ರತಿವಾದವನ್ನು ಆಲಿಸಿದಂಥ ಕೋರ್ಟ್ ಇದೀಗ ತೀರ್ಪಿಗಾಗಿ ಕಾಯ್ದಿರಿಸಿದೆ. ನಾಳೆ ತೀರ್ಪು ಪ್ರಕಟವಾಗುತ್ತೆ. ದರ್ಶನ್ಗೆ ಅಗೇನ್ ಜೈಲು ವಾಸನ ಅಥವಾ ಒಂದು ರಿಲೀಫ್ ಸಿಗುತ್ತಾ, ಒಂದು ದೊಡ್ಡ ರಿಲೀಫ್ ಸಿಗುತ್ತಾ ಅಂಥೇಳಿ. ಆರೋಗ್ಯದ ಕಾರಣದಿಂದಾಗಿ ದರ್ಶನ್ ಮಧ್ಯಂತರ ಜಾಮೀನನ್ನು ಪಡೆದುಕೊಂಡಿದ್ದರು. ಬಳ್ಳಾರಿಯ ಕೇಂದ್ರ ಕಾರಾಗೃಹದಿಂದ ಬಿಡುಗಡೆಯಾಗಿ BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಅದು ಶಸ್ತ್ರಚಿಕಿತ್ಸೆಯ ಅಥವಾ ಮತ್ತೊಂದು ಚಿಕಿತ್ಸೆನ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಆದರೆ ಈ ಮಧ್ಯೆ ಕಾಟೇರನ ಜಾಮೀನಿನ ವಿಚಾರ ಇದೆಯಲ್ಲ, ಆ ವಿಚಾರದಲ್ಲಿ ಸರ್ಕಾರಿ ವಕೀಲರು ಕೂಡ ಈ ಅಂಶವನ್ನು ಉಲ್ಲೇಖ ಮಾಡಿದರು. ಮಧ್ಯಂತರ ಜಾಮೀನನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅನ್ನೋ ಅಂಶವನ್ನು ಕೋರ್ಟ್ನ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಸರ್ಕಾರಿ ವಕೀಲರು ಮಾಡಿದರು. ಸೊ ಹೀಗಾಗಿ ದರ್ಶನ್ಗೆ ಜೈಲಾ ಬೇಲಾ ನಾಳೆವರೆಗೂ ಕಾದು ನೋಡ್ತಾರೆ.